ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, SSLC ಪರೀಕ್ಷೆ 1ರ ಮೌಲ್ಯಮಾಪಕರ ಆದೇಶ ಪ್ರತಿಯನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನುವಂಥನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ನಿಮ್ಮ ಮೊಬೈಲಲ್ಲಿ ಕ್ರೋಮನ್ನು ಓಪನ್ ಮಾಡಿ, ಅಲ್ಲಿ ಕ್ರೋಮಲ್ಲಿ ssLC.karnataka.gov. ಅಂತ ಟೈಪ್ ಮಾಡಿ, ಆಗ ಒಂದು ಪೇಜ್ ಓಪನ್ ಆಗುತ್ತಲ್ಲ, ಅಲ್ಲಿ ನೀವು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ನೋಡಿ, ಫಸ್ಟ್ ಒನ್, ಸೆಕೆಂಡ್ ಒನ್ ಇರುತ್ತೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆ ಹೋಮ್ ಚಿಹ್ನೆ ಇದೆ ನೋಡಿ, ಕೆಳಗಡೆ ಬಲಗಡೆ ಮೂಲೆಯಲ್ಲಿ ಅದ್ರ 3 ಲೈನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಮೊಬೈಲಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ 3 ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಏನಿದೆ ಅಂತಂದರೆ, ಯಾವೆಲ್ಲ ಲಾಗಿನ್ನಲ್ಲಿ ನೀವು ನೋಡಬೇಕು ಅನ್ನೋದು ಬರುತ್ತೆ ನೋಡಿ. ಇಲ್ಲಿ ನಮ್ಮನ್ನು ಸಂಪರ್ಕಿಸಿ ಸಹಾಯವಾಣಿ, ಅದರಲ್ಲಿ SSLC ಪೋರ್ಟಲ್ ಅಂತಿದೆಯಲ್ಲ, ಆ SSLC ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮೀನ್ಸ್ ಟಚ್ ಮಾಡಿ. ನಂತರ ನಿಮ್ಮ ಶಾಲೆಯ ಏನು ಒಂದು ಪಾಸ್ವರ್ಡ್ ಮತ್ತು ಐಡಿಯನ್ನು ಹಾಕಿ ನಿಮ್ಮ ಸ್ಕೂಲ್ನ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಈ ಸ್ಕೂಲ್ ಲಾಗಿನ್ ಅಂತ ಹೇಳುವಂಥ ಒಂದು ನ್ಯೂ ಪೇಜ್ ಓಪನ್ ಆಯಿತು ನೋಡಿ. ಇಲ್ಲಿ ರೈಟ್ ಸೈಡಲ್ಲಿ 3 ಲೈನ್ಸ್ ಇದೆಯಲ್ಲ, ಆ ಲೈನ್ಸನ್ನು ಟಚ್ ಮಾಡಬೇಕು. ಇಲ್ಲಿ ಕ್ಲಿಕ್ ಹಿಯರ್ ಟು KCB ವೆಬ್ ಅಂತಿದೆಯಲ್ಲ, ಅಲ್ಲಿ 3 ಲೈನ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಓಕೆ, ನೆಕ್ಸ್ಟ್ ಏನು ಓಪನ್ ಆಗುತ್ತೆ ಅಂತಂದರೆ, ಇವಾಲ್ಯೂಯೇಟರ್ ಆರ್ಡರ್ ಅಂತಲೇ ಬರುತ್ತೆ. ಡೌನ್ಲೋಡ್ ಇವಾಲ್ಯೂಯೇಟರ್ ಆರ್ಡರ್ ಅಂತಲೇ ಬರುತ್ತೆ ನೋಡಿ, ಈ ಒಂದು ಬರುತ್ತೆ. ಓಕೆ, ಸರ್ಕ್ಯುಲರ್ ಡೌನ್ಲೋಡ್ AE and DC ಇವಾಲ್ಯೂಯೇಟರ್ ಅಪಾಯಿಂಟ್ಮೆಂಟ್ ಆರ್ಡರ್ ಫಾರ್ 2005 ಎಕ್ಸಾಮ್ 1 ಅಂತಿದೆಯಲ್ಲ, ಅದ್ರ ಮೇಲೆ ನೀವು ಟಚ್ ಮಾಡಬೇಕಾಗತ್ತೆ. ಅದನ್ನು ಟಚ್ ಮಾಡಿದ ಕೂಡಲೇ ಡೌನ್ಲೋಡ್ ಇವಾಲ್ಯೂಯೇಟರ್ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಬರುತ್ತೆ. ಓಕೆ ನೋಡಿ, ಹಿಂಗೆ ಬಂತು. ಡೌನ್ಲೋಡ್ AE/DC ಇವಾಲ್ಯೂಯೇಟರ್ ಅಪಾಯಿಂಟ್ಮೆಂಟ್ ಆರ್ಡರ್ ಫಾರ್ 2025 ಎಕ್ಸಾಮ್ 1 ಅಂತ ಬರುತ್ತೆ. ಕೆಳಗೆ ಡೌನ್ಲೋಡ್ ಅಂತ ಇದೆಯಲ್ಲ, ಅದನ್ನು ಟಚ್ ಮಾಡಿ. ಡೌನ್ಲೋಡ್ ಅಂತ ಟಚ್ ಮಾಡಿದ್ಮೇಲೆ ಈಗ ಡೌನ್ಲೋಡ್ ಮಾಡಬೇಕಾ ಅಂತ ಕೇಳುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಮತ್ತೊಂದು ಸಲ ಡೌನ್ಲೋಡ್ ಮಾಡಬೇಕಂತ ಕೇಳುತ್ತೆ. ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಅಂತ ಬರುತ್ತೆ. ನಿಮ್ಮ ಸ್ಕೂಲಿಂದ ಎಷ್ಟು ಜನ ಶಿಕ್ಷಕರು ಏನಾಗಿದ್ದಾರೆ, ಇವಾಲ್ಯೂಯೇಟರ್ ಇದ್ದಾರೆ ಅನ್ನುವಂಥದ್ದು ಡೌನ್ಲೋಡ್ ಆಗುತ್ತೆ. ನಮ್ಮ ಸ್ಕೂಲಿಂದ ಒಬ್ಬರು ಇರೋದ್ರಿಂದ ಒಂದು ಇವಾಲ್ಯೂಯೇಟರ್ ಆರ್ಡರ್ ಮಾತ್ರ ಡೌನ್ಲೋಡ್ ಆಗುತ್ತೆ. ಕೊನೆಯದಾಗಿ ಡೌನ್ಲೋಡ್ ಮಾಡಿದ ನಂತರ ಪುನಃ ಆ ಪೇಜಿಗೆ ಹೋಗಿ ಲಾಗೌಟ್ ಮಾಡೋದನ್ನು ಮರಿಬೇಡ್ರಿ. 3 ಲೈನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.